ಇಷ್ಟು ದಿನಗಳ ಕಾಲ ಅಂದರೆ ಬರೋಬ್ಬರಿ 45 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಇದ್ದರೂ ನಟ ದರ್ಶನ್ ಇದೀಗ ಚಿಕಿತ್ಸೆಯನ್ನು ಪೂರ್ಣಗೊಳಿಸಿಕೊಂಡು ತಮ್ಮ ಕಾರಿನಲ್ಲಿ ಮನೆಗೆ ತೆರಳಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಅವರು ತೆರಳ್ತಾ ಇರುವಂತಹ ಕಾರನ್ನು ನೀವು ನೋಡ್ತಾ ಇರಬಹುದು. ಅಂದರೆ ಏನು ಸರ್ಜರಿ ಮಾಡಿದ್ರೆ ಅವ್ರ ಹತ್ರ 3 ಆಯ್ಕೆಗಳಿದ್ವು. ಅಂದರೆ ಸರ್ಜರಿಗೆ ಏನಾದರೂ ಒಳಪಟ್ಟರೆ ಅವರು ಮುಂದಿನ ದಿನಗಳಲ್ಲಿ ನಟನೆ ಮಾಡೋದಕ್ಕೂ ಕೂಡ ಬ್ರೇಕ್ ಬೀಳಬಹುದು ಅಥವಾ ಆರೋಗ್ಯದಲ್ಲೂ ಕೂಡ ಏರುಪೇರಾಗಬಹುದು. ಹಾಗೆ ಅವರ ವೆಯ್ಟ್ ಗೇನ್ ಆಗತ್ತೆ ಸರ್ಜರಿ ಆದರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡಿತ್ತು. ಅದರ ಬೆನ್ನಲ್ಲೇ ಫಿಸಿಯೋಥೆರಪಿ ಏನಾದರೂ ಮಾಡೋದಿದ್ರೆ ಅದು ಜೈಲಿನಲ್ಲೂ ಕೂಡ ಆಗತ್ತೆ ಅನ್ನೋದನ್ನ ಅವರ ವಿರೋಧ ವಕೀಲರು ಕೂಡ ಮಂಡನೆ ಮಾಡಿದ್ರು. ತದನಂತರದಲ್ಲಿ ಇನ್ನೇನು ಮಧ್ಯಂತರ ಜಾಮೀನಿನ ದಿನಗಳು ಕೂಡ ಗಡುವು ಕೂಡ ಮುಗಿತಾ ಇದೆ ಅನ್ನುವಷ್ಟರಲ್ಲೇ 45 ದಿನಗಳ ಕಾಲ ಚಿಕಿತ್ಸೆಯನ್ನ ಪಡ್ಕೊಂಡು ನಟ ದರ್ಶನ್ ಈಗ ಮನೆಗೆ ಹೊರಟಿದ್ದಾರೆ. ಹಾಗಾದ್ರೆ ಅಭಿಮಾನಿಗಳು ಕೂಡ ಕಾದು ಕುಳಿತಂತಹ ಕ್ಷಣಗಳು ಕೂಡ ಬಂದೇ ಬಿಟ್ಟಿದೆ. ರೆಗ್ಯುಲರ್ ಬೇಲ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ನಟ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಡೆವಿಲ್ ಡಿಸ್ಚಾರ್ಜ್ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಬಳಿ ಕೂಡ ಬಿಗಿ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿತ್ತು. ಯಾಕಂದ್ರೆ ಅಪಾರ ಪ್ರಮಾಣದಲ್ಲಿ ಅವರ ಅಭಿಮಾನಿ ವೃಂದದವರು ಕೂಡ ಅಲ್ಲಿ ನೆರೆಯುವಂತಹ ಸಾಧ್ಯತೆಯಿಂದ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇತ್ತು. ಒಟ್ಟಾರೆಯಾಗಿ ಕೆಂಗೇರಿ ಆಸ್ಪತ್ರೆಯಲ್ಲಿ ಏನು ನಟ ದರ್ಶನ್ ಅವರು ಫಿಸಿಯೋಥೆರಪಿಯನ್ನ ಪಡ್ಕೊಳ್ತಾ ಇದ್ರು. ತದನಂತರದಲ್ಲಿ ಇವತ್ತು ಡಿಸ್ಚಾರ್ಜ್ ಆಗಿ ಮನೆಗೆ ಹೊರಟಿದ್ದಾರೆ. ಈ ಬೆನ್ನಲ್ಲೇ ಇನ್ನು 6 ಮಂದಿ ಆರೋಪಿಗಳು ಕೂಡ ಏನು ಬೇಲ್ ಸಿಕ್ಕಿದೆ ಅವರು ಕೂಡ ಹೊರಬರುವಂತಹ ಚಾನ್ಸಸ್ ಇದೆ. ಜೊತೆಗೆ ಬೆನ್ನು ನೋವು ಇತ್ತು ನನಗೆ, ಈ ಹಿನ್ನೆಲೆಯಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ತಾ ಇದ್ರು. ಇನ್ನು ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಇಷ್ಟು ದಿನವೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಡಿ ಬಾಸ್ ಅಭಿಮಾನಿಗಳು ಅಂತಾನೆ ಹೇಳ್ಬಹುದು. ಅಂದ್ರೆ 45 ದಿನಗಳ ಕಾಲ ಫಿಸಿಯೋಥೆರಪಿಯನ್ನ ಪಡ್ಕೊಂಡು ಇದೀಗ ನಟ ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅಂದ್ರೆ ಏನಾದ್ರೂ ಫ್ಯಾನ್ಸ್ಗಳು ಅವ್ರನ್ನ ಮುತ್ಕೊಂಡಿದ್ರಾ ಅಥವಾ ಏನು ಸುತ್ತುವರೆದಿದ್ರಾ? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಕೊಡೋದಾದ್ರೆ. ಖಂಡಿತವಾಗಿಯೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ಆರೋಪಿಯಾಗಿದ್ದಂತಹ ನಟ ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಅದಾದ ನಂತರ ಇತ್ತೀಚೆಗೆ ಅವರಿಗೆ ಹೈಕೋರ್ಟ್ ನಿಂದ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿರುವಂತದ್ದು. ರೆಗ್ಯುಲರ್ ಬೇಲ್ ಸಿಕ್ಕಿದಂತಹ ಹಿನ್ನೆಲೆಯಲ್ಲಿ ಏನು ಆಪರೇಷನ್ ಕಾರಣಗೊಡ್ಡಿ ದರ್ಶನ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಈ ರೆಗ್ಯುಲರ್ ಬೇಲ್ ಕಾರಣದಿಂದಾಗಿ ಅವರ ಆಪರೇಷನ್ ಅನ್ನ ಮಾಡಿಸ್ಕೊಳ್ಬಹುದು ಅಥವಾ ಬಿಡಬಹುದು ಎಂಬುದು ಅವರ ವೈಯಕ್ತಿಕ ನಿರ್ಧಾರ ಆಗಿತ್ತು. ಇನ್ನು ರೆಗ್ಯುಲರ್ ಬೇಲ್ ಸಿಕ್ಕದಂತಹ ಕಾರಣದಿಂದಾಗಿ ಇನ್ನು ಅನೇಕ ದಿನಗಳ ಕಾಲಾವಕಾಶ ಇರೋದ್ರಿಂದ ಕಾರಣಕ್ಕೋಸ್ಕರ ಕುಟುಂಬಸ್ಥರು ಇನ್ನೂ ನಂತರವಾಗಿ ಆ ಆಪರೇಷನ್ ಅನ್ನ ಮಾಡ್ಕೊಳ್ಬಹುದು. ಸಾಧ್ಯವಾದಷ್ಟು ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕವೇ ಸಂಪೂರ್ಣವಾಗಿ ಈ ದರ್ಶನ್ ಇರುವಂತಹ ಬೆನ್ನು ನೋವಿನ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಆಸ್ಪತ್ರೆಯ ಹಿಂದೆ ಕೂಡ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ನಿರ್ಧಾರವನ್ನ ಮಾಡಿ ಈಗಾಗಲೇ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತಹ ದರ್ಶನ್ ಬಹುತೇಕವಾಗಿ ಆರನಗರದ ಮನೆ ಕಡೆ ಹೋಗುವಂತಹ ಸಾಧ್ಯತೆ ಇದೆ. ಮಾರ್ಗದಲ್ಲಿ ಈಗ ಸಾಗ್ತಾ ಇದ್ದಾರೆ. ಇನ್ನು ಯಾವ ಕಡೆ ಪಯಣವನ್ನು ಬೆಳೆಸ್ತಾರೆ ಎನ್ನುವಂಥದ್ದರ ಸದ್ಯಕ್ಕೆ ಕಾದು ನೋಡ್ಬೇಕಾಗಿದೆ. ಆಸ್ಪತ್ರೆಗೆ ನಟ ಧನ್ವೀರ್ ಆಗಿರ್ಬೋದು, ಹಾಗೆ ಅವರ ಕುಟುಂಬಸ್ಥರಾಗಿರ್ಬೋದು ಎಲ್ಲರೂ ಕೂಡ ಆಗಮಿಸಿದ್ರು. ಇಂದು ಬೆಳಗ್ಗೆಯಿಂದಲೇ ಕೂಡ ಎಲ್ಲರೂ ಕೂಡ ಆಸ್ಪತ್ರೆ ಕಡೆಗೆ ಆಗಮಿಸುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ಸಂಬಂಧಪಟ್ಟಂತಹ ಬಟ್ಟೆಗಳನ್ನ ಒದಗಿಸುವಂತಹ ಕೆಲಸವನ್ನ ಮಾಡಿದ್ರು. ಏನು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತಹ ಏನು ರೆಗ್ಯುಲರ್ ಬೇಲ್ ಹೈಕೋರ್ಟ್ ಇಂದ ಗ್ರಾಂಟ್ ಆಯ್ತು. ಗ್ರಾಂಟ್ ಆದ ನಂತರ ಹೈಕೋರ್ಟ್ ನಲ್ಲಿ ಎಲ್ಲ ದಾಖಲಾತಿಗಳ ಪರಿಶೀಲನೆ ನಡೆಸಿದ ನಂತರ ಅದು ಬಳ್ಳಾರಿ ಜೈಲಿಗೆ ಅದರ ಮೆಮೊ ತಲುಪುತ್ತೆ. ಮೆಮೊ ತಲುಪಿದ ನಂತರ ಅದನ್ನ ಬಳ್ಳಾರಿ ಜೈಲಿನಿಂದ ವಕೀಲರಿಗೆ, ದರ್ಶನ್ ಪರ ವಕೀಲರಿಗೆ ಅದನ್ನ ತಲುಪಿಸಲಾಗುತ್ತೆ. ಹಾಗೆ ಅಲ್ಲಿಗೆ ರೆಗ್ಯುಲರ್ ಬೇಲ್ ದರ್ಶನ್ಗೆ ಗ್ರಾಂಟ್ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಇನ್ನಿತರ ಆರೋಪಿಗಳಿಗೂ ಕೂಡ ಇಂದು ರೆಗ್ಯುಲರ್ ಬೇಲ್ ಸಿಕ್ಕಿರುವಂತಹ ಕಾರಣ ಅವರು ಕೂಡ ಜೈಲಿನಿಂದ ಹೊರಬರುವಂತಹ ಸಾಧ್ಯತೆ ಇದೆ. ಎಲ್ಲ ರೀತಿಯಾದಂತಹ ದಾಖಲೆಗಳ ವೆರಿಫಿಕೇಶನ್ ಕಾರ್ಯ ಮುಕ್ತಾಯವಾಗಿ ಅದಾದ ನಂತರ ಅದನ್ನ ಜೈಲಿಗೆ ಕಾಪಿಯನ್ನ ಸಬ್ಮಿಟ್ ಮಾಡಲಾಗುತ್ತೆ. ಅದಾದ ನಂತರ ಅವರು ಜೈಲಿಂದ ಹೊರಬರುವಂತಹ ಸಾಧ್ಯತೆ ಇದೆ. ಇನ್ನು ದರ್ಶನ್ ಈಗಾಗಲೇ ಬಿಜಿಎಸ್ ಆಸ್ಪತ್ರೆಯಿಂದ ಹೊರಟು ಅವರ ಮನೆ ಕಡೆಗೆ ಪ್ರಯಾಣ ಬೆಳೆಸುವಂತಹ ದೃಶ್ಯಾವಳಿಗಳನ್ನ ನಾವು ಈಗಾಗಲೇ ಗಮನಿಸಿರಬಹುದು. ಬೆಳಿಗ್ಗೆಯಿಂದಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ತಯಾರಿಯನ್ನ ನಡೆಸಿಕೊಂಡಿದ್ರು. ಅದಾದ ನಂತರ ಈಗ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಟಿರುವಂತದ್ದು. ಶರತ್, ಜೊತೆಗೆ ಈ ಹಿಂದೆ ಕೂಡ ನಟ ದರ್ಶನ್ ಪರವಾಗಿ ಏನು ವಾದ ವಿವಾದಗಳು ಕೂಡ ಕೋರ್ಟ್ ನಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ಚರ್ಚೆ ಕೂಡ ಆಗತ್ತೆ ಅಂತ ಹೇಳಿದ್ರೆ ನಟ ದರ್ಶನ್ ಅವರಿಗೆ ಏನಾದ್ರೂ ಫಿಸಿಯೋಥೆರಪಿ ನಡೆಸಬೇಕು ಅಂದ್ರೆ ಜೈಲಲ್ಲೇ ಅನುವು ಮಾಡ್ಕೊಡ್ತೀವಿ ಅಂತ. ಹಾಗಾದ್ರೆ ಇಷ್ಟು ದಿನಗಳ ಕಾಲ ಏನು ಮಧ್ಯಂತರ ಜಾಮೀನಲ್ಲಿ ಹೊರ ಇದ್ದಂತಹ ನಟ ದರ್ಶನ್ ಅವರು ಎಲ್ಲೋ ಒಂದ್ ಕಡೆ ರೆಗ್ಯುಲರ್ ಜಾಮೀನು ನನಗೆ ಸಿಗತ್ತೆ ಅನ್ನುವಂತಹ ಸುಳಿವು ಸೂಚನೆ ಮೊದಲೇ ಸಿಕ್ಕಿತ್ತಾ ಅಂತ?
ಖಂಡಿತವಾಗಿಯೂ ಅಕ್ಟೋಬರ್ 30ನೇ ತಾರೀಕು ಯಾವತ್ತು ದರ್ಶನ್ ಅವರು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡ್ರು, ಆಪರೇಷನ್ ಅವಶ್ಯಕತೆ ಇದೆ, ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿ ಆಪರೇಷನ್ ಅವಶ್ಯಕತೆ ಇದೆ ಎನ್ನುವಂತ ಒಂದು ಕಾರಣವನ್ನು ಒಡ್ಡಿ ಅವರ ಪರ ವಕೀಲರಾಗಿರುವಂತಹ ಸಿ ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ಅದಾದ ನಂತರ ಅವರು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡ್ರು. ಇವತ್ತಿಗೆ ಅವರು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಬಹುತೇಕ 48 ದಿನಗಳು ಕಳೆದಿದೆ. 48 ದಿನಗಳಾದ್ರೂ ಕೂಡ ದರ್ಶನ್ಗೆ ಯಾವುದೇ ರೀತಿಯಾದಂತಹ ಆಪರೇಷನ್ ಆಗಿರಲಿಲ್ಲ. ಅದರಿಂದ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ಕಾರಣ ಸಿಗ್ತಾ ಇತ್ತದ್ದು ಏನಂತ ಹೇಳಿದ್ರೆ, ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಕಾಯ್ತಾ ಇದ್ದಾರೆ. ರೆಗ್ಯುಲರ್ ಬೇಲ್ ಅನ್ನ ನಾವು ಪಡೆದುಕೊಂಡ್ರೆ ಯಾವುದೇ ರೀತಿಯಾದಂತಹ ಆಪರೇಷನ್ ಅನ್ನ ಎದುರಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಮಧ್ಯಂತರ ಜಾಮೀನು ಕೂಡ ಅದರ ಮಾನ್ಯತೆಯನ್ನ ಕಳೆದುಕೊಳ್ಳುತ್ತೆ. ಹಾಗಾಗಿ ನಾವು ಕೂಡ ಆಪರೇಷನ್ ಎದುರಿಸಬೇಕಾದಂತಹ ಅವಶ್ಯಕತೆ ಬರೋದಿಲ್ಲ ಎನ್ನುವಂತ ಒಂದು ಯೋಚನೆ ದರ್ಶನ್ ಆಗಿರ್ಬೋದು, ದರ್ಶನ್ ಪರ ವಕೀಲರಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು, ಎಲ್ಲರಿಗೂ ಕೂಡ ಇದ್ದಿರಬಹುದು. ಅವರ ಯೋಚನೆಯಂತೆಯೇ ಕೂಡ ಕಳೆದ ಶುಕ್ರವಾರ ಅವರಿಗೆ ಹೈಕೋರ್ಟ್ ನಿಂದ ರೆಗ್ಯುಲರ್ ಜಾಮೀನು ಸಿಕ್ತು. ಜಾಮೀನು ಸಿಕ್ಕಿದ ನಂತರ ಅವರು ಆಪರೇಷನ್ ವಿಚಾರವಾಗಿರ್ಬೋದು ಎಲ್ಲವೂ ಕೂಡ ಅವರ ವೈದ್ಯರ ಸಲಹೆಯ ಮೇರೆಗೆ ಫಿಸಿಯೋಥೆರಪಿಯ ಮುಖಾಂತರವೇ ಕೂಡ ನೆರವೇರಿಸಿಕೊಳ್ಬೇಕು ಅನ್ನುವಂತ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸಬಹುದು. ಕಾರಣ ನಟ ಆಗಿರುವಂತಹ ಕಾರಣ ಮುಂದೆ ಆಪರೇಷನ್ ಮಾಡಿಸ್ಕೊಂಡ್ರೆ ತುಂಬಾ ದಿನಗಳ ಕಾಲ ರೆಸ್ಟ್ ಅನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಮುಂದಿನ ಸ್ಟಂಟ್ ಆಗಿರ್ಬೋದು, ನಟನೆ ಆಗಿರ್ಬೋದು ಎಲ್ಲವೂ ಕೂಡ ಕಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ. ಅದೇ ಕಾರಣಕ್ಕೋಸ್ಕರ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಇನ್ನು ಎಷ್ಟು ದಿನಗಳಾದ್ರೂ ಕೂಡ ತಾನು ಬೆಡ್ ರೆಸ್ಟ್ ಅನ್ನ ಪಡೆದುಕೊಳ್ಬಹುದು ಅಥವಾ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಎಲ್ಲವನ್ನ ಪಡೆದುಕೊಂಡು ಇದೇ ರೀತಿಯಾದಂತಹ ಭೌತಿಕ ಚಿಕಿತ್ಸೆಗಳ ಮೂಲಕವೇ ಸಂಪೂರ್ಣವಾಗಿ ಈ ಕಾಯಿಲೆಯನ್ನ ಗುಣಪಡಿಸ್ಕೊಳ್ಬಹುದು ಅಂತ ಒಂದು ಯೋಚನೆ ಇದ್ದಿರ್ಬೋದು. ಅದೇ ಕಾರಣಕ್ಕೋಸ್ಕರ ಇಂದು ಬಿಜೆಎಸ್ ಆಸ್ಪತ್ರೆಯಿಂದ ಕೂಡ ದರ್ಶನ್ ಹೊರ ಬಂದಿರುವಂತದ್ದು. ಇನ್ನು ಫಿಸಿಯೋಥೆರಪಿ ಚಿಕಿತ್ಸೆಗೆ ಅವರ ಮನೆಯಲ್ಲೇ ಪಡೆದುಕೊಳ್ತಾರಾ ಅಥವಾ ಇನ್ನಿತರ ಏನಾದ್ರು ಬೇರೆ ಮಾರ್ಗಗಳನ್ನ ಕೈಗೊಳ್ತಾರೆ ಅನ್ನೋದನ್ನ ಇನ್ನು ಕಾದ್ ನೋಡ್ಬೇಕಾಗಿದೆ. ಸದ್ಯ ಬಿಜೆಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತಹ ದರ್ಶನ್ ಅವರ ಮನೆ ಕಡೆಗೆ ಪಯಣವನ್ನ ಬೆಳೆಸಿರುವಂತದ್ದು. ಓಕೆ ಶರತ್, ಜೊತೆಗೆ ಏನು ಇನ್ನೊಂದು ಕ್ವಶನ್ ಕೂಡ ರೈಸ್ ಆಗಿತ್ತು ಅವರ ಒಂದು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ. ಏನಾದ್ರೂ ಅವ್ರಿಗೆ ಆದಷ್ಟು ಬೇಗ ರೆಗ್ಯುಲರ್ ಬೇಲ್ ಅನ್ನ ಅನೌನ್ಸ್ ಮಾಡ್ಬಿಟ್ಟು ಸಾಕ್ಷ್ಯ ನಾಶ ಆಗುತ್ತೆ, ಸ್ಟ್ರಾಂಗ್ ಎವಿಡೆನ್ಸ್ ಕೈ ತಪ್ಪಿ ಹೋಗುತ್ತೆ ಅನ್ನುವಂತಹ ಕಾರಣಕ್ಕೆ. ಜೊತೆಗೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ನಟ ದರ್ಶನ್ ಅವ್ರ ಜೊತೆಗೆ ಇನ್ನೂ ಕೆಲವು ಆರೋಪಿಗಳಿಗೂ ಕೂಡ ರೆಗ್ಯುಲರ್ ಬೇಲ್ ಮಂಡನೆ ಮಾಡಿದ್ದಾರೆ. ಜೊತೆಗೆ ಯಾವ್ಯಾವ ಮಾನದಂಡಗಳಿದೆ ಅಂದ್ರೆ ಕೆಲವೊಂದು ಸೈನ್ಗಳ ಹಾಕಬೇಕು, ಈ ತರ ಏನಾದ್ರೂ ಇದೆಯಾ? ಖಂಡಿತವಾಗಿಯೂ ಏನು ರೆಗ್ಯುಲರ್ ಬೇಲ್ ಮಂಜೂರಾದಂತಹ ಸಮಯದಲ್ಲಿ ದರ್ಶನ್ ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಇದ್ದಂತಹ ಸಮಯದಲ್ಲಿ ದರ್ಶನ್ಗೆ 2 ಜನ ಶ್ಯೂರಿಟಿಯನ್ನ ಕೊಟ್ಟಿದ್ರು. ಅದೇ ಶ್ಯೂರಿಟಿ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇನ್ನಿತರ ಯಾವುದೇ ರೀತಿಯಂತಹ ಶ್ಯೂರಿಟಿಗಳನ್ನ ಪಡೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನಿತರ 6 ಜನ ಆರೋಪಿಗಳು ಏನು ಪವಿತ್ರ ಗೌಡ ಸೇರಿದಂತೆ 6 ಜನ ಆರೋಪಿಗಳು, ಅನುಕುಮಾರ್ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, 6 ಜನ ಆರೋಪಿಗಳಿದ್ದಾರೆ. ಅವರಿಗೂ ಕೂಡ ಸಂಪೂರ್ಣವಾಗಿ ಶ್ಯೂರಿಟಿಯನ್ನ ನೀಡಬೇಕಾಗುತ್ತೆ. ಶ್ಯೂರಿಟಿಯನ್ನ ಪಡೆದುಕೊಂಡ ನಂತರ ಇನ್ನು ಈ ಕೆಳ ಹಂತದ ನ್ಯಾಯಾಲಯದಲ್ಲಿ ಯಾವ ರೀತಿಯಾದಂತಹ ಷರತ್ತುಗಳನ್ನ ಅವರು ವಿಧಿಸಿದ್ರು ಆ ಷರತ್ತುಗಳನ್ನ ಪೂರೈಸಬೇಕಾಗುತ್ತೆ. ಸಾಮಾನ್ಯವಾದಂತಹ ಷರತ್ತುಗಳು ಯಾವುದೇ ಹೊರದೇಶಕ್ಕೆ ಪ್ರಯಾಣವನ್ನ ಬೆಳೆಸುವಂತಿಲ್ಲ, ಈ ರೀತಿಯಾದಂತಹ ಹಲವು ಷರತ್ತುಗಳು ಇರ್ತವೆ. ಅವೆಲ್ಲವಕ್ಕೂ ಕೂಡ ಸಂಬಂಧಪಟ್ಟ ದಾಖಲಾತಿಗಳನ್ನ ಅವರು ಒದಗಿಸಬೇಕಾಗುತ್ತೆ. ಅವೆಲ್ಲವನ್ನ ಪೂರೈಸಿದ ನಂತರ ಆ ರೆಗ್ಯುಲರ್ ಬೇಲ್ ನ ಆರ್ಡರ್ ಕಾಪಿ ಏನಿದೆ ಅದು ಆ ಆರೋಪಿಗಳಿರುವಂತಹ ಜೈಲಿಗೆ ರವಾನೆಯಾಗುತ್ತೆ. ರವಾನೆ ಆದ ನಂತರ ಅಲ್ಲಿನ ಜೈಲಿನ ಅಧಿಕಾರಿಗಳು ಅವರ ಪರ ವಕೀಲರಿಗೆ ವಿಷಯವನ್ನ ಮುಟ್ಟಿಸ್ತಾರೆ. ಹಾಗೆ ಈ ಆರ್ಡರ್ ಕಾಪಿ ತಮಗೆ ಒಂದು ತಲುಪಿದೆ ಅನ್ನುವಂತ ಒಂದು ವಿಚಾರವನ್ನು ಮುಟ್ಟಿಸ್ತಾರೆ. ಅದಾದ ನಂತರ ಆ ಆರೋಪಿಗಳು ಜೈಲಿನಿಂದ ಬಿಡುಗಡೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇಂದು ಸಂಜೆ ಸುಮಾರಿನ ಒಳಗಾಗಿ ಪವಿತ್ರ ಗೌಡ ಹಾಗೆ ಇನ್ನಿತರ ಆರೋಪಿಗಳು 3 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಿದ್ದಾರೆ. ಅದರಲ್ಲಿ ಪವಿತ್ರ ಗೌಡ ಹೆಸರು ಕೂಡ ಇದೆ. ಇನ್ನು ಶಿವಮೊಗ್ಗ ಜೈಲಿನಲ್ಲಿ 2 ಆರೋಪಿಗಳಿದ್ದಾರೆ. ಹೀಗೆ ಎಲ್ಲಾ ಆರೋಪಿಗಳು ಕೂಡ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ದರ್ಶನ್ ಏನು ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಚಿಕಿತ್ಸೆಯನ್ನ ಪಡೆದುಕೊಳ್ತಿರುವಂತಹ ಸಮಯದಲ್ಲೇ ಕೂಡ ಈ ರೆಗ್ಯುಲರ್ ಬೇಲ್ ಅವರಿಗೆ ಗ್ರಾಂಟ್ ಆಗಿರುವಂತಹ ಕಾರಣ ಯಾವುದೇ ರೀತಿಯಾದಂತಹ ಈ ರೀತಿಯ ಪ್ರೊಸೀಜರ್ಗಳು ಅವರ ಮಟ್ಟಿಗೆ ಕಂಡು ಬರೋದಿಲ್ಲ. ಹಾಗಾಗಿ ಸದ್ಯ ಸಂಪೂರ್ಣವಾಗಿ ರಿಲೀಫ್ ಆಗಿರುವಂತಹ ದರ್ಶನ್ ಈಗ ಬಿಜೆಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ತೆರಳ್ತಾ ಇರುವಂತದ್ದು. ಎಸ್ ಶರತ್, ಜೊತೆಗೆ ಈಗ ಕೋರ್ಟ್ನಲ್ಲೂ ಕೂಡ ಈ ಹಿಂದೆ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿರಲಿಲ್ಲ. ಅಂದ್ರೆ ಏನು ಫಿಸಿಕಲ್ ರಿಪೋರ್ಟ್ ಆಗಿರ್ಬೋದು ಅಥವಾ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವರದಿಗಳನ್ನು ಸಲ್ಲಿಕೆ ಮಾಡಿರಲಿಲ್ಲ. ಇದಾದ ಮೇಲೆ ಈಗ ಫಿಸಿಯೋಥೆರಪಿ ನಡೀತದೆ, ಮುಂದೆ ಏನಾದರೂ ಸರ್ಜರಿ ತೆಗೆದುಕೊಳ್ಬೇಕು ಅನ್ನುವಂತಹ ಏನಾದರೂ ಕಟ್ಟುನಿಟ್ಟು ಆ ಥರ ಏನಾದರೂ ಆಸ್ಪತ್ರೆಯಿಂದ ಬಂದಿದ್ಯಾ ಅಂತ? ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಸರ್ಜರಿಯ ಸಂಪೂರ್ಣ ವಿಷಯ ಅವರ ಕುಟುಂಬಸ್ಥರಿಗೆ ಮತ್ತೆ ದರ್ಶನ್ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುವಂತಹ ವಿಷಯ. ಆಸ್ಪತ್ರೆಯ ವೈದ್ಯರು ಕೂಡ ನಾನು ಆಗ್ಲೇ ಹೇಳಿದಂತೆ ಕೂಡ ಆ ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕವೇ ದರ್ಶನ್ಗಿರುವಂತಹ ಕಾಯಿಲೆಯನ್ನ ಕ್ಯೂರ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಕಾರಣ ದರ್ಶನ್ ನಟನೆ ಆಗಿರ್ಬೋದು, ಹಾಗೆ ಅವರ ಮುಂದಿನ ಚಿತ್ರರಂಗದ ಕೆರಿಯರ್ ಆಗಿರಬಹುದು, ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿ ಅವರಿಗೆ ಈ ಮೂಲಕವೇ ಚಿಕಿತ್ಸೆ ಯಾವುದೇ ಆಪರೇಷನ್ ನ ಅಗತ್ಯತೆ ಬಾರದೇ ಇರೋ ರೀತಿಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಿ ಅವರಿಗಿರುವಂತಹ ಕಾಯಿಲೆ
ಕಾಯಿಲೆಯನ್ನ ನಿವಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಏನು ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಂತಹ ವೇಳೆಯಲ್ಲೂ ಕೂಡ 2-3 ವಿಚಾರಣೆಯ ವೇಳೆಯಲ್ಲೂ ಕೂಡ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡಿದಂತಹ ವೇಳೆಯಲ್ಲಿ ದರ್ಶನ್ ಪರ ವಕೀಲರಾಗಿರುವಂತವರು ಡಿಸೆಂಬರ್ 11ನೇ ತಾರೀಕು ನಾವು ಆಪರೇಷನ್ ಅನ್ನ ಮಾಡ್ತೀವಿ ಅನ್ನುವಂತ ಒಂದು ವಿಚಾರವನ್ನ ಮುಂದಿಟ್ಟಿದ್ರು. ಆದ್ರೆ ಅವತ್ತು ಕೂಡ ಯಾವುದೇ ರೀತಿಯಾದಂತಹ ಆಪರೇಷನ್ ದರ್ಶನ್ಗೆ ಆಗಿರ್ಲಿಲ್ಲ. ಅದಾದ ನಂತರ ಅವರಿಗೆ ಒಂದು ಕಡೆ ಅವರಿಗೆ ಯಾವುದೇ ರೀತಿಯಂತ ಕ್ಲೂ ಇರ್ಬೋದು, ರೆಗ್ಯುಲರ್ ಬೇಲ್ ನಮ್ಗೆ ಸಿಕ್ಕಿದ್ರೆ ಈ ಆಪರೇಷನ್ ಅನ್ನ ನಾವು ಮಾಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ನಾವು ಹಾಗೆ ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕವೇ ಸಂಪೂರ್ಣವಾಗಿ ಗುಣಮುಖರಾಗಬಹುದು ಅನ್ನುವಂತ ಒಂದು ಯೋಚನೆ ಇದ್ದಿರಬಹುದು. ಅದೇ ಕಾರಣಕ್ಕೋಸ್ಕರ ದರ್ಶನ್ ಯಾವುದೇ ರೀತಿಯಾದಂತಹ ಆಪರೇಷನ್ ಮಾಡಿಸ್ಕೊಳ್ಳದೆ ಸುಮಾರು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು 48 ದಿನಗಳ ಕಾಲ ಅವರು ಬಿಜಿಎಸ್ ಆಸ್ಪತ್ರೆಯಲ್ಲೇ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಸದ್ಯಕ್ಕೆ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತಹ ಕಾರಣಕ್ಕಾಗಿ ಸಂಪೂರ್ಣವಾಗಿ ದರ್ಶನ್ ಈ ಆಪರೇಷನ್ ಎನ್ನುವ ಒಂದು ಟೆನ್ಷನ್ ಇಂದ ರಿಲೀಫ್ ಆದಂತೆ ಕಾಣ್ತಾ ಇದೆ. ಯಾವಾಗ ಬೇಕಾದ್ರೂ ಕೂಡ ಈ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾನೆ. ಅಗತ್ಯತೆ ಬಂದಂತಹ ಸಮಯದಲ್ಲಿ, ಅನಿವಾರ್ಯತೆ ಬಂದಂತಹ ಸಮಯದಲ್ಲಿ, ಒಂದ್ ವೇಳೆ ಆಪರೇಷನ್ ಅಗತ್ಯತೆ ಇದ್ದೇ ಇದೆ, ಅನಿವಾರ್ಯ ಇದ್ದೇ ಇದೆ ಎನ್ನುವಂತಹ ಕಾರಣ ಏನಾದ್ರು ವೈದ್ಯರು ನೀಡಿದ್ರೆ ಆ ಸಮಯದಲ್ಲಿ ಆಪರೇಷನ್ ಅನ್ನ ಮಾಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಓಕೆ, ಧನ್ಯವಾದಗಳು ಶರತ್ ನಿಮ್ಮೆಲ್ಲ ಮಾಹಿತಿಗಾಗಿ.